ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ನಮ್ಮ ಮಲೆನಾಡಿನಲ್ಲಿ ಹಲಸಿನಕಾಯಿ ಸೀಸನ್ ಶುರುವಾಯಿತು ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಈ ಹಲಸಿನಕಾಯಿ ಹಪ್ಪಳನ ಮಾಡ್ತೀವಿ. ಈ ಹಲಸಿನಕಾಯಿ ಹಪ್ಪಳನ ಮಾಡಬೇಕಾದ್ರೆ ಸ್ವಲ್ಪ ಕೆಲಸನೂ ಜಾಸ್ತಿ ಆಗುತ್ತೆ. ಹಾಗಂತ ಯಾರೂ ಮಾಡದೇ ಇರೋದಿಲ್ಲ, ಎಲ್ಲರೂ ಮಾಡ್ತಾರೆ. ಏಕೆಂದರೆ ವರ್ಷ ಪೂರ್ತಿ ಇಟ್ಟರೂ ಕೆಡದಂತೆ ಗರಿ ಗರಿಯಾಗಿ ತುಂಬಾ ರುಚಿ ಕೂಡ ಇರುತ್ತೆ. ನಾನು ಅಮ್ಮನ ಮನೆಯಲ್ಲಿ ಹಲಸಿನಕಾಯಿ ಹಪ್ಪಳನ ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮಗಳ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಕು. ಬೆಳೆದ ಹಲಸಿನಕಾಯಲ್ಲಿ ಹಪ್ಪಳ ಮಾಡಬೇಕು. ಅಂದರೆ ಬೆಳೆದ ಹಲಸಿನಕಾಯಲ್ಲಿ ಹಪ್ಪಳ ಮಾಡಿದ್ರೆ ಅದರ ಬಣ್ಣ ಕೂಡ ಚೆನ್ನಾಗಿರುತ್ತೆ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ಚಿಗುರು ಹಲಸಿನಕಾಯಲ್ಲಿ ಹಪ್ಪಳ ಮಾಡಿದ್ರೆ ಅದು ಬಣ್ಣನೂ ಕಪ್ಪಾಗಿರುತ್ತೆ, ಆಮೇಲೆ ರುಚಿ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ನಾವು ಬೆಳೆದ ಹಲಸಿನಕಾಯಿನೇ ತಗೊಂಡು ಹಪ್ಪಳ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಒಂದು ಕತ್ತಿಯಿಂದ ಈ ಥರ ಒಂದು ಹಲಸಿನಕಾಯಿ ಮೇಲ್ಭಾಗನೆಲ್ಲ ತೆಗೆದುಕೋಬೇಕು. ಈ ಥರ ಮಾಡಿ ತೆಗೆದುಕೊಂಡ್ರೆ ಅಂದರೆ ಒಳಗಡೆಯಿಂದ ಸೊಳ್ಳೆಗಳನ್ನೆಲ್ಲ ಬೇಗ ಬಿಡಿಸ್ಕೊಳ್ಬೋದು. ಮೊದಲನೇದಾಗಿ ಎಣ್ಣೆ ಹಚ್ಕೋಬೇಕು. ಕೈಗೆಲ್ಲ ಎಣ್ಣೆ ಹಚ್ಕೊಂಡು, ಅಂದರೆ ಕೈಗೆ ಎಣ್ಣೆ ಹಚ್ಕೊಳ್ಳೋದಂದರೆ ಇದ್ರದ್ದು ಮೇಣ ಎಲ್ಲ ಅಂಟ್ಕೊಳ್ಳುತ್ತೆ ಅಂತ ಹೇಳಿ ಫಸ್ಟೇ ಕೈಗೆ ಯಾವುದು ಎಣ್ಣೆ ಆದರೂ ಪರವಾಗಿಲ್ಲ, ಕೈಗೆ ಎಣ್ಣೆ ಹಚ್ಕೋಬೇಕು. ಆಮೇಲೆ ನೋಡಿ ಈ ಥರ ಎಲ್ಲ ನೋಡಿ ಮೇಲುಗಡೆ ಅದ್ರ ಮುಳ್ಳೆಲ್ಲ ತೆಗ್ದಿರ್ತೀವಲ್ಲ, ಈ ಥರ ತೆಗೆದು ಈ ಥರ ಮಾಡಿಟ್ಕೊಳ್ಬೇಕು. ಈ ಥರ ರೆಡಿ ಮಾಡಿಟ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ರೆ ಮಾತ್ರ ಇಷ್ಟು ಚೆನ್ನಾಗಿ ಸೊಳ್ಳೆ ಬಿಡಿಸ್ಕೊಳಕ್ಕೆ ಸಾಧ್ಯ. ನೋಡಿ ಈ ಥರ ಎಲ್ಲ ಒಂದೊಂದಾಗಿ ಸೊಳ್ಳೆ ಬಿಡಿಸ್ಕೋಬೇಕು. ಈ ಥರದ ಮೇಲಿಂದೆಲ್ಲ ಸಿಪ್ಪೆ ಎಲ್ಲ ತೆಗಿಬೇಕು. ಸಿಪ್ಪೆ ಎಲ್ಲ ತೆಗೆದು ಈ ಥರ ರೆಡಿ ಮಾಡ್ಕೋಬೇಕು. ಈ ಥರ ಒಂದೊಂದೇ ಇದು ಇಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಿಡ್ಸೋಕ್ಕಾಗುತ್ತೆ ನೋಡಿ. ಈ ಥರ ಮಾಡಿಕೊಂಡ್ರೆ ಮಾತ್ರ. ಇದನ್ನೆಲ್ಲ ಮೇಲ್ಗಡೆದೆಲ್ಲ ತಕ್ಕೋಬೇಕು. ಬೀಜನೆಲ್ಲ ಹಾಕಬಾರ್ದು. ಇದನ್ನೆಲ್ಲ ತೆಗೆದಿಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬೆಳೆದ ಕಾಯಿ ನೋಡಿ, ಇದು ಚೆನ್ನಾಗಿದೆ. ಈ ಥರ ಎಲ್ಲ ಮಾಡಿ ರೆಡಿ ಮಾಡಿಟ್ಕೋಬೇಕು. ಈ ಥರ ಎಲ್ಲ ಈ ಥರ ಹಲಸಿನಕಾಯಿ ಸೊಳ್ಳೆಗಳನ್ನೆಲ್ಲ ಬಿಡಿಸಿ ರೆಡಿ ಮಾಡಿಟ್ಕೊಳ್ಬೇಕು. ನೀರಿನಲ್ಲಿ 1 ರಿಂದ 2 ಬಾರಿ ತೊಳ್ಕೊಂಡ್ರೆ ಸಾಕು. ಈಗ ಒಂದು ದೊಡ್ಡದಾದ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ದೊಡ್ಡದಾದ ಪಾತ್ರೆ ಅಂದರೆ ಇಡ್ಲಿ ಮಾಡಬೇಕಾದ್ರೆ ಉಪಯೋಗಿಸ್ಕೊಳ್ತೀವಲ್ವ, ಆ ಪಾತ್ರೆ ಅಡಿ ನೀರು ಹಾಕಿ ಅದರ ಮೇಲೆ ಪ್ಲೇಟ್ ಇಟ್ಟು ಈ ಹಲಸಿನಕಾಯಿ ಸೊಳ್ಳೆಗಳನ್ನೆಲ್ಲ ಹಾಕಬೇಕು. 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕೆ ಏನೇನು ಸಾಮಗ್ರಿಗಳೆಲ್ಲ ಹಾಕಬೇಕು ಅಂತ ಅಮ್ಮನೇ ಹೇಳ್ತಾರೆ ನೋಡಿ. ಅಮ್ಮ ಒಂದು ನೋಡಮ್ಮ, ಬೆಂದಿದೆ ಮುಟ್ಟು ನೋಡಿಗ ಬೆಂದಿದೆ ಅಂತ. ಬೆಂದಿದೆಯಾ? ಏನೇನು ಹಾಕಿದೆ ಇದಕ್ಕೆ? ಉಪ್ಪು, ಅರಿಶಿನ ಪುಡಿ ಹಾಕಿ ಫಸ್ಟ್ ಬೇಯಿಸೋದಾ? ಆಮೇಲೆ ಹಾಕೋದೇನು ಬೇಡ? ಸರಿ. ಬೆಂದಿರುವಂಥ ಹಲಸಿನಕಾಯಿ ಸೊಳ್ಳೆಗಳನ್ನೆಲ್ಲ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಈ ಥರ ಬಿಸಿ ಇದ್ದಾಗಲೇ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀವಿ. ಅಂದರೆ ಈ ಒಂದು ಚೊಂಬಿನ ಸಹಾಯದಿಂದ ಮಾತ್ರ ನಾದ್ಕೊಳ್ಳೋಕ್ಕೆ ಸಾಧ್ಯ. ಅಂದರೆ ಬರೀ ಕೈಯಲ್ಲಾದರೆ ಬಿಸಿ ಇರುತ್ತೆ, ನಾದ್ಕೊಳ್ಳೋಕ್ಕೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ನೋಡಿ ಎಲ್ಲ ನಾದ್ಕೊಂಡಾಯಿತು. ಈ ಥರ ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ನಮ್ಮ ಮಕ್ಕಳು ಸಹ ಇದಕ್ಕೆ ಸಹಾಯ ಮಾಡ್ತಾಯಿದ್ರು. ತುಂಬಾ ಖುಷಿ ಇತ್ತು ಅವರಿಗೆ. ಹಲಸಿನಕಾಯಿ ಹಪ್ಪಳ ಮಾಡ್ತಾಯಿದ್ದೀವಿ ಅಂತ ಹೇಳಿ ತುಂಬಾ ಇಷ್ಟಪಡ್ತಾರೆ ಹಲಸಿನಕಾಯಿ ಹಪ್ಪಳ ಅಂಥೇಳಿ. ನಾವು ಕೂಡ ಮಾಡ್ತೀವಿ, ಸಣ್ಣ ಉಂಡೆಗಳನ್ನೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿ ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಅಮ್ಮನಿಗೆ, ನನಗೆ.
ಸಣ್ಣ ಸಣ್ಣ ಉಂಡೆಗಳನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಪ್ರೆಸ್ ಮಣೆಯಲ್ಲಿ ಮಾಡಬೇಕು. ಅಂದರೆ ಇದಕ್ಕೆ ಪ್ರೆಸ್ ಮಣೆ ಅಂತಲೂ ಕರೀತಾರೆ, ಎಲ್ಲರ ಹೋಳಿಗೆ ಮಿಷನ್ ಅಂತ ಕರೀತಾರೆ, ಹಾಗೆ ಹಪ್ಪಳದ ಮಿಷನ್ ಅಂತಲೂ ಕರೀತಾರೆ ನೋಡಿ. ಅಂದರೆ ಇದರಲ್ಲಿ ಮಾಡಿದ್ರೆ ಒಂದೇ ಅಳತೆಯಲ್ಲಿ ಹಪ್ಪಳ ಬರುತ್ತೆ, ತುಂಬ ಚೆನ್ನಾಗಿ ಕೂಡ ಆಗುತ್ತೆ, ಬೇಗ ಕೂಡ ಆಗುತ್ತೆ. ನೋಡಿ ಹಪ್ಪಳನ್ನೆಲ್ಲ ನಾವು ಬೇಗನೆ ಮಾಡಿದ್ವಿ. ಒಂದೇ ಅಳತೆಯಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಡಿಮೆ ಅಂದರೆ ಒಂದು 250ರಿಂದ 300 ಹಪ್ಪಳ ಆಯಿತು. ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಹಪ್ಪಳ ಮಾಡಿದರೆ ಸ್ವಲ್ಪ ಜಾಸ್ತಿನೇ ಆಗ್ತಿತ್ತೇನೋ. ನಾವು ದೊಡ್ಡ ಕೈ ಮಾಡಿದ್ವಿ ಹಪ್ಪಳನ್ನೆಲ್ಲ, ತುಂಬಾ ಚೆನ್ನಾಗೂ ಕೂಡ ಆಯಿತು. ಈಗ ಬಿಸಿಲಲ್ಲೆಲ್ಲ ಒಣಸಿದ್ವಿ. ಇದಕ್ಕೆ ಬಿಸಿಲಿದ್ರೆ ಮಾತ್ರ ತುಂಬಾ ಬೇಗ ಒಣಗುತ್ತೆ, ಚೆನ್ನಾಗಿ ಕೂಡ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ನೋಡ್ರಿ. ನಿಮಗೆ ಸೌಂಡ್ ಬರ್ತಾ ಇದೆ ಅಲ್ವಾ? ಈ ಥರ ಒಣಗಿದ್ರೆ ಸಾಕು, 2 ದಿನ ಅಷ್ಟು ಒಣಗಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ. ಈ ಸೌಂಡಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಒಣಗಿದೆ ಅಂತೇಳಿ. ಊಟಕ್ಕೆ ಉಪ್ಪಿನಕಾಯಿ ಮತ್ತು ಹಪ್ಪಳ ಇದ್ದರೆ ಊಟದ ರುಚಿಯೇ ಬೇರೆ. ಮಳೆಗಾಲದಲ್ಲಿ ಅದರಲ್ಲಿಯೂ ಮಲೆನಾಡಿನಲ್ಲಿ ಗರಿ ಹಲಸಿನಕಾಯಿ ಹಪ್ಪಳ ತಟ್ಟೆಯ ಪಕ್ಕದಲ್ಲಿಟ್ಟುಕೊಂಡು ಊಟ ಮಾಡುವುದು ಅನಾದಿ ಕಾಲದ ಸಂಪ್ರದಾಯವಾಗಿದೆ.